ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಬೋಳಾ ಸದಾಶಿವ ಶೆಟ್ಟಿ, ಕಾರ್ಕಳ, ಉಡುಪಿ ಜಿಲ್ಲೆ. ಸಂತೋಷ್ ಕುಮಾರ್ ಶೆಟ್ಟಿ, ಭಾರತ್ ಹ್ಯೂಮ್ ಪೈಪ್, ಜಪ್ತಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಎಸ್ ರಾಜು ಪೂಜಾರಿ, ಅಧ್ಯಕ್ಷರು, ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ, ಬೈಂದೂರು, ಉಡುಪಿ ಜಿಲ್ಲೆ. ಎ ಸಂತೋಷ್ ಹೆಬ್ಬಾರ್, ವಕೀಲರು, ಸಂಗೀತ, ಅಜ್ಜರಕಾಡು, ಉಡುಪಿ. ಮಡಮಕ್ಕಿ ಶಶಿಧರ್ ಶೆಟ್ಟಿ, ಉದ್ಯಮಿ, ಉಡುಪಿ ಜಿಲ್ಲೆ. ಗೋಪಾಲ್ ಕೊಠಾರಿ, ಬೆನಕಾ ಎಂಟರ್ಪ್ರೈಸಸ್, ಭಂಡಾರ್ಕಾಸ್ ಕಾಲೇಜ್ ರಸ್ತೆ, ಕುಂದಾಪುರ. ಡಾಕ್ಟರ್ ಮಹೇಶ್ ಜಿ, ಮಯೂರ ಕ್ಲಿನಿಕ್, ಪನ್ನೀರ್ ಜ್ಯುವೆಲರಿ ಎದುರುಗಡೆ, ಪುರಸಭಾ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರಶೇಖರ ಶೆಟ್ಟಿ ಕೊಳೂರು, ಅದಿತಿ ಮೆಡಿಕಲ್ಸ್, ಚಿತ್ತೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸಾಧು ಸಾಲ್ಯಾಳ್, ಯಶಸ್ವಿ, ಕೊಡವೂರು, ಉಡುಪಿ ಜಿಲ್ಲೆ. 25 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ ಶ್ರೀ ಮಂಜುನಾಥ ಫರ್ನಿಚರ್ಸ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್, ಶ್ರೀಕೃಷ್ಣ ಪೈಪ್, ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್, ಕರ್ಕಿ, ಹಟ್ಟಿಯಂಗಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9480827554 9480827554. ಮಲ್ಯಾಡಿ ಸೀತಾರಾಮ ಶೆಟ್ಟಿ, ಅಧ್ಯಕ್ಷರು, ಯಶಸ್ವಿ ಕಲಾವೃಂದ, ಕೊಮೆ, ತೆಕ್ಕಟ್ಟೆ, ಉಡುಪಿ ಜಿಲ್ಲೆ. ನಮಸ್ಕಾರ ರೀ. ಎಲ್ಲ ಬ್ಯಾಗ್ ಇಟ್ಕೊಂಡು ಹೋದ್ ಮತ್ತೆ ಅಂತಕಲ್ಲ ಹಾಯ್ ಟೂರಿಗೆ ಹೋದೆ. ಅಯ್ಯೋ ಮರ್ರೆ, ಪ್ರತಿ ವರ್ಷ ಒಂದು ತಿರುಗಾಟ ನಮ್ದು ಹಾಯ್. ಈ ವರ್ಷ ನಮಗೆ ಸಾಕಬೇಕಾಗಿ ಹೋಯ್ತು. ಅಯ್ಯ ಹಬ್ಬ ದೇವ್ರೆ, ಒಂದು 5 ಜನರನ್ನು ಮಾಡ್ಕಾರಿತ್ತೇ ಇಲ್ಲ ಮರ್ರೆ. ಹರಕೆ ಹೊತ್ಕೊಂಡ್ ಪರಿಸ್ಥಿತಿ ಆಯ್ತು ಹಾಯ್. ಒಬ್ಬ ಬಂದ್ರೆ ಮತ್ತೊಬ್ಬ ಬತ್ತಿಲ್ಲ ಅಂಬುದು, ಮತ್ತೊಬ್ಬ ಬಂದ್ರೆ ಇನ್ನೊಬ್ಬ ಬತ್ತಿಲ್ಲ ಅಂಬುದು ಹಾಯ್. ಹಂಗೆ ಹಿಂಗೆ ಇತ್ತೇ ಇಲ್ಲ, ಸೊಂಟ ಬೆನ್ನು ಕೋಲೆ ಇಲ್ಲ. ನಮಗೆ ಸಾಕಾಗಿ ಹೋಯ್ತು ಆಯ್ತಾ. ಕೇಜಣ್ಣ ನಿನ್ನೆ ಫೋನ್ ಮಾಡಿರ್, ಅಯ್ಯೋ ನೀವು ಮರ್ರೆ ಯಾವಾಗ ಬರೋದು ಮರ್ರೆ, ಈ ಬದಿ ಬರುವ ಅಂಜದಿಲ್ವ ಹೇಳಿ ಆಯ್ತು. ಎಂತ ಮಾಡುದು, ಟೂರಿಗೆ ಹೋದೆ. ಟೂರಿಗೆ ಹೋಗಿ ಸಾಕಾಗಿ ಹೋಯ್ತು ಮರ್ರೆ ಹಾಯ್. 3 ದಿವಸ ಹೇಳಿ ಲೆಕ್ಕ ಹಾಕೋದು ಹಾಯ್. ತಮಿಳ್ನಾಡು, ಆಂಧ್ರ, ಅಲ್ಲಿ ಇಲ್ಲಿ ಕೇರಳ ಹೇಳಿ ಇತ್ತೇ ಇಲ್ಲ. 3 ಇದ್ದು 5 ದಿವಸ ಆಯ್ತು. ಟೂರಿಗೆ ಹೋದೆ. ಅಯ್ಯೋ ದೇವ್ರೆ ಮರ್ರೆ, ಜನ ಮಾಡ್ಕಾರಿ ಇತ್ತೇ ಇಲ್ಲ ನಮ್ಗೆ, ಸಾಕ್ಬೇಕಾಯ್ತು ಹಾಯ್. ಪಟ್ಟಿ 2 ಜನ ಆಯ್ತು, 2 ಇದ್ದು 3 ಆಯ್ತು, 3 ಇದ್ದು 5 ಆಯ್ತು, 8 ಆಯ್ತು. 8 ಜನ ಹೊರಡು ಹೇಳಿ ಆಯ್ತು ಹಾಯ್. ಎಂತ ಅನ್ಬಿಟ್ಟು ದೇವಸ್ಥಾನ, ಅಲ್ಲಿ ಇಲ್ಲಿ ವಾಟರ್ ಪಾರ್ಕ್, ಗೇಮ್ ತಿರುಗಿ ಹೇಳಿ ಆಯ್ತು. 8 ಜನಕ್ಕೆ ಲಾಸ್ಟಿಗೆ ಒಂದು 3 ದಿವಸ ಇಪ್ಪತ್ತಿಗೆ ಒಂದು 3 ಜನರು ಕಾಲ್ ಬಂತು ಹಾಯ್. ನಂಗೊಂದು ಚೂರು ಮೈಕೆ ನೋವು, ಜ್ವರ ಎಲ್ಲ ಇತ್ತು, ಬೇಜಾರು ಮಾಡ್ಕೊಂಬೇಡಿ ನಾ ಬತ್ತಿಲ್ಲ ಅಂದ ಆಯ್ತಾ. 8 ಇದ್ದು 7 ಆಯ್ತು. ಸಾಯಂಕಾಲ ಫೋನ್ ಮಾಡ್ದೆ ಹಾಯ್, ನಂಗೊಂದು ಚೂರು ಮರ್ರೆ ಎಲ್ಲ ತಂಗಿ ಇದಕ್ಕೆ ಎಂಗೇಜ್ಮೆಂಟಿಗೆ ಫಿಕ್ಸ್ ಆಗಿ, ಹುಡುಗ ಫಿಕ್ಸ್ ಆಗ್ತಿತ್ತು, ಮಾತುಕತೆ ಒಪ್ಪಗಿತ್ತು ಅಂದ ಹಾಯ್. ಅದಕ್ಕೆ 5 ಆಯ್ತು, 7 ಆಯ್ತು. ಕಡೆ ಇನ್ನು 6 ಉಳ್ಕಂತಲ್ಲ. 6 ಪುಣ್ಯತ್ ಮತ್ತೊಬ್ಬ ಬಿದ್ದಿದ. ಅಯ್ಯೋ ನಂಗೆ ಹೊಸ ಗಾಡಿ ಕಾರ್ ಬುಕ್ ಮಾಡೋಕೆ ಹೋಗ್ಬೇಕಿತ್ತು ಮರ್ರೆ, ಹಂಗಾಗಿ ಒಂಚೂರು ನಂಗೆ ಟೂರಿಗೆ ಬಪ್ಪಕ್ಕೆ ಆಗ್ತಿಲ್ಲ ಅಂದ ಹಾಯ್. ಆಯ್ತಾ, ಎಲ್ಲ ಕೈದಾಯ್ ಕಡೆ ಹೋಯ್ತಾ. 5 ಜನ ಆಯ್ತು ಹಾಯ್. ಕರೆಕ್ಟ್ 5 ಜನ ಟೂರಿಗೆ ಹೋದ್ ನಾವು. 3 ಜನ ಕ್ಯಾನ್ಸಲ್ ಮಾಡೋದು, ದೊಡ್ಡ ಗಾಡಿ ಮಾಡ್ತೆ. 8 ಜನ ಕೂತ್ಕೊಂಡ್ ಗಾಡಿ ಮಾಡೋದು ಹಾಯ್. ಆಯ್ತಾ, ಅವ್ರಿಗೆ ನಾವು ಎಂತ ಮಾಡ್ತೇವೆ ಅಂದ್ರೆ ಪುಣ್ಯಕ್ಕೆ ಅಡ್ವಾನ್ಸ್ ಕೊಡ್ಲಿಲ್ಲ. ಎಲ್ಲರೂ 5-10 ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರೆ ತೇಜಣ್ಣ ಕತೆ ಕೈದಿ ಆಯ್ತಿತ್ತು. ಅಡ್ವಾನ್ಸ್ ಕೊಡ್ಲಿಲ್ಲ. ಅವ್ರಿಗೆ ಹೋಗೋರು ಫೋನ್ ಮಾಡಿ, ಬೈಬೇಡಿ ಮರ್ರೆ, ನಾ ಪಾಂಡವಣ್ಣ ಮಾತಾಡೋದು ಅಂದೆ. ಪಾಂಡವಣ್ಣ ಹೇಳಿ ಬೆಳಿಗ್ಗೆ ಎಷ್ಟು ಗಂಟೆ ಹೊಡ್ಕೊಂಡ್ರು. ಹೊಡೆದ್ರು ರಗಳಿ ಆಯ್ತು ಮರ್ರೆ, ಬೇಜಾರು ಮಾಡ್ಕೊಂಬೇಡಿ. 8 ಜನ ಹೇಳಿ 10 ಗಾಡಿ, ದೊಡ್ಡ ಗಾಡಿ ಬುಕ್ ಮಾಡೋದು ಮರ್ರೆ. 3 ಜನ ಕೈ ಕೊಟ್ರು. ಈಗ 5 ಜನ ಸಣ್ಣ ಗಾಡಿ ಹೋಗೋದು ಮರ್ರೆ ಹೇಳಿದೆ. ಅಡ್ಡಿಲ್ಲ ಆಯ್ತು, ಅಡ್ಡಿಲ್ಲೇ ಆಯ್ತು, ಇಡೀ ಫೋನ್ ಇಡಿ ಅಂದ ಹಾಯ್. ಆಯ್ತಾ, ಅವ್ರಿಗೆ ಸಿಟ್ಟು ಬಂದು ಅಂತೂ ಇಂತೂ 5 ಜನರು ಮಾಡಿತ್ತಲ್ಲ ಮರ್ರೆ. ಬಿಟ್ಟಾಗಿ ಹೋಗ್ಬೇಕಿತ್ತ, ವರ್ಷಕ್ಕೂ ತಿರುಗಾಟ ಮಾಡೋದಿಲ್ಲ ಹೇಳ್ಕೊಂಡು ತಿರುಗಾಡಕ್ಕೆ ಹೋಯ್ತು ಹಾಯ್. ಹೋಗ್ತಾ ಹೋಗ್ತದೆ ಎಂತದ್ದು, ಇಲ್ಲಿಂದ ಸಾಧಾರಣ ಮಂಗಳೂರು ಪಾಸ್ ಆಗಿ ಹಾಸನದವರೆಗೆ ರಾತ್ರಿ ಇಡೀ ಗೌಜಿ ಇರೋದು ಹಾಯ್. 11 12 ಗಂಟೆವರೆಗೆ ಗೌಜಿ. ಓ ಅಂದ್ರು ಕಾರ್ ಒಳಗೆ. 12 ಗಂಟೆ ಈ ಹಿಂತಿರಿ ಕಾಂತೆ ಎಲ್ಲ ಮಂಡಿ ಈಗಣೆ ಹಿಂಗಂದ್ರು ಹಾಯ್. ಎಲ್ಲ ಕಣ್ ಕೂರ್ರಿ, ಎಲ್ಲ ಮನಿ ಕಣ್ರಿ. ನಾವು ಒಬ್ಬನೇ ಎಚ್ಚರಿಕಿದ್ವಿ, ಮುಂದೆ ಕೂತ್ಕೊಂಡು ನಾವೇ ಡ್ರೈವರ್ ಪಕ್ಕ ಹಾಯ್. 4 ಜನ ಲೈಟ್ ಹಾಕಂತ ಯಾರು ಇಲ್ಲ ಆಯ್ತಾ. ಎಂತ ಮಾಡುದು, ಕಡೆ ಬೆಳಗ್ಗೆ ಮುಂಚೆ ರಾತ್ರಿ ಡ್ರೈವಿಂಗ್ಗೆ ಹಾಯ್. ನಮಗೆ ಟೂರ್ ಆಯ್ಕಲ್ಲ, ಹಂಗಾಗಿ ರಾತ್ರಿ ಮತ್ತೆಲ್ಲ ಹಾಲ್ಟ್ ಪಂಚಾಯತ್ಗಿಲ್ಲ. ರಾತ್ರಿಗೆ ಹೋದ ಬೆಳಗ್ಗೆ ಮುಂಚೆ 5 ಗಂಟೆ ತಮಿಳ್ನಾಡು ಮುಡ್ಕಂತ ಹೇಳಿ ಆಯ್ತು ಹಾಯ್. ಆಯ್ತಾ,
ಎಂತ ಮಾಡುದು ಈ ಟೂರಿಗೆ ಹೋಗೋದು ಇತ್ತಿಲ್ಲ ಮರ್ರೆ ಹೋಯ್ ಹೋಗಿ ಮಾಡಿ ಗೊತ್ತಿದ್ರೆ ಗೊತ್ತಿಲ್ಲ ಆ ನಮ್ಮನೆ ಹೆಚ್ಚಿಗೆ ನಾವೆಲ್ಲ ಟೂರಿಗೆ ಹೋಗೋ ವ್ಯಾಪಾರ. ಹಲೋ ಈಗ ಬಂದಷ್ಟೇ ಮರೆಯ. ಹೌದು ಹೌದೌದು ಈಗ ಬಂದಷ್ಟೇ. ಹೌದೌದೌದೌದು ಎಲ್ಲ ಆಯ್ತಾ. ತಮಿಳ್ನಾಡು, ಆಂಧ್ರ, ಕೇರಳ ಅಲ್ಲಿ ಇಲ್ಲಿ ಹೇಳಿ ದೇವಸ್ಥಾನ, ವಾಟರ್ ಗೇಮ್ ಎಲ್ಲ ಆಯ್ತು. ವಾಟರ್ ಗೇಮ್ ಒಬ್ಬ ನೀರೊಳಗೆ ಹೋಗ್ತಿದ್ದ ಮರ ರಗಳೆ ವ್ಯಾಪಾರ ಐತಿತ್ತು. ಅಮ್ಮ ಅಡಿಗೆ ಹೋದ ಮೇಲೆ ಬರಲಿಲ್ಲ. ನಾವು ಯಾವ ನೀರಿಗೆ ಇಳಿತಿಲ್ಲ. ಇವ ಮೈಸೂರಿಗೆ ಹೋದ್ನಲ್ಲ, ಮೈಸೂರೆಲ್ಲ ಪಾರ್ಕಿಗೆ ಇಳ್ಕೊಂಡ ನೀರಿಗೆ ಬೇಡ ಮರ ಇಂದ ನಾನು ಮೇಲೆ ಕೆಳಗೆ ಹಾರದ್ ನಾವು ಸ್ವಲ್ಪ ಹೊತ್ತು ಮೇಲೆ ಬರಲ್ಲ. ನಾವು ಲೆಕ್ಕ ಆಗ್ತಿದ್ವಿ 4 ಈಗ ಕತ್ತೆ ಕೈದು ಹತ್ತಿ ಬರುತ್ತೆ 5 ಜನ ಬೈಂತಲ್ಲ. ಈಗ 1 ಜನ ಕಡಿಮೆ ಅಂತೇಳಿ ಪುಣ್ಯಕ್ಕೆ ಬಂದ್ಕು ಸಮ ನೀರು ಕುಡಿದವ. ಹೌದು ಮರ ಹೌದೌದೌದು ಮಾಡ್ತಕ್ಕ. ನಾ ಇಲ್ಲಿ ತೇಜನ ಅಂಗಡಿಗಿದ್ದೆ ಬಂದಷ್ಟೇ ಮರೆ ಅಕ್ಕ ಮತ್ತೆ ಈಗಣಿ ಹಾಯ್ ಮರ್ರೆ ಈಗಣಿ ಎಲ್ಲೂ ಹೋಯ್ತು ನಿಮಗೆ 1-2 ಕಡೆಗೆ ಅಲ್ದೆ ಹಾಯ್ ಇವ್ರನ್ನೆಲ್ಲ ಕಟ್ಕೊಂಡು ಮಾರ್ರೆ ವ್ಯಾಪಾರದೊಳಗೆ ಹೇಸಿಗೆ ಆಗಿಬಿಡ್ತೆ ಆಯ್ತಾ. ಮತ್ತೆ ಎಂತಕ್ಕೆ ಹೋಯ್ತೆ ರೇಟ್ ಜಾಸ್ತಿ. ಯಾವ ಬದಿ ಟೂರಿಗೆ ಹೋರಿ ಎತ್ತಿಲ್ಲ. ನಮ್ಮ ಲೆಕ್ಕಾಚಾರ ಪೂರ ಉಲ್ಟಾ ಪಲ್ಟಾ ಹಾಯ್. ಹೋಯ್ತೆ ರಾತ್ರಿ 1 ಗಂಟೆಗೆ 10 ಗಂಟೆ ರಾತ್ರಿ ಆಯ್ತು ಹಾಯ್. ತಮಿಳ್ನಾಡಿಗೆ ನಮ್ಮ ಊರ್ ಮನೆ ಕಂಡಾಗ ಹೋಟ್ಲಲ್ಲ ಹಾಯ್. ನನ್ನ ಫ್ರೆಂಡ್ ಒಬ್ಬ ಹೇಳ್ದ ದೊಡ್ಡ ಹೋಟ್ಲ್ ಇತ್ತಲ್ಲ ಮರ ಒಳಗೆ ಹೋಗ್ಕೊ ನಾಳೆದಲ್ಲಿ ಹೋರ್ ಮರಕ್ಕೆ ಭಾಳ ಕಷ್ಟ. ಬೆಳಿಗ್ಗೆ ಸಾಯಂಕಾಲದಲ್ಲಿ 13,000 ಬಿಲ್ ಆಗುತ್ತೆ ಮರ ಬೇಡ ಅಂತ ಹೇಳ್ದೆ. ನಾವು ಒಂದ್ಸಲ ಡೆಲ್ಲಿಗೆಲ್ಲ ವ್ಯಾಪಾರ ಹೇಸಿಗೆ ಆಯ್ತು ಬೇಡ ಅಂದೆ. ಕೇಳಲೇ ಇಲ್ಲ ಇದೇ ಹೋಟ್ಲಿ ಹಬ್ಬ ಆಯ್ಕೆ ಹೋಟ್ಲು ಹೇಳಿ 10 ಗಂಟೆ ರಾತ್ರಿ ಆಯ್ತಲ್ಲ. ಮತ್ತೆ ರಾತ್ರಿ ತಿರುಗು ವ್ಯಾಪಾರ ಎಲ್ಲ ಹೇಳಿ ಊರ್ ಮನೆ ಹೋಟ್ಲು ಸಿಕ್ಕುದ್ರಂಗೆ ಹೋಯ್ತೆ. ಒಂದು ಎಲ್ಲರೂ 15 ನಮ್ಸ 20 ನಮಸ್ಕಾರ ಹೊಡೆ ಶುರು ಮಾಡ್ರು ಹಾಯ್. ನಮ್ಮ ತಲೆ ವಿಷಯ ಆಯ್ತು. ನಾನು ಲೆಕ್ಕ ಆಗದೆ ಈ ಬಂದದ್ದು ನಮಸ್ಕಾರ ಪೂರಕ್ಕೂ ಎಲ್ಲರಿಗೂ ಚಾರ್ಜ್ ಹಾಕ್ತೀನಿ ಹೇಳಿ ಆಯ್ತು. ರಾತ್ರಿ ರೂಮ್ ಮಾಡಿ 11:30 ಗಂಟೆಗೆಲ್ಲ ಊಟಕ್ಕೆಲ್ಲ ಆರ್ಡರ್ ಆಗ್ತು ಹಾಯ್. ನಮ್ಮ ಫ್ರೆಂಡ್ ಹಂಗೆ ಎಂತ ಬೇಡ ಮರ ಸಿಂಗಲ್ ಚಪಾತಿ ಸಿಂಗಲ್ ಆಮ್ಲೆಟ್ ಹೇಳ್ದ. ಬ್ರೆಡ್ ಹಾಕಿ ಅಂದೆ. ಬ್ರೆಡ್ ಹಾಕೋದಲ್ಲ ಇಲ್ಲಿ ನಮ್ಮನ್ನು ಬೆಡ್ ಮೇಲೆ ಹಾಕ್ತಾರೆ ಮರ ಅಂದೆ ನಾನು. ಬ್ರೆಡ್ ಗಿಟ್ಟ ಕಿಮ್ಕಿಲ್ಲ ಬದಿಯಲ್ಲ ಹಾಯ್. ಆಮ್ಲೆಟ್ ಅಂತ ಸಿಂಗಲ್ ಆಮ್ಲೆಟ್ ಬಂತು. ಒಂದು ಆಮ್ಲೆಟ್ 70 ರೂಪಾಯಿ ಹಾಯ್. ತಲೆ ಬಿಸಿ ಆಯ್ತು ತೇಜಣ್ಣ 70 ರೂಪಾಯಿ ಸಿಂಗಲ್ ಆಮ್ಲೆಟಿಗೆ. ನಾನು ಹೇಳ್ದೆ ಆ ರೇಟ್ ಕಂಡು ಆ ಪಟ್ಟಿ ಕಂಡು ನಮ್ಮ ತಲೆ ಬಿಸಿ ಆಯ್ತು. ನಮ್ಗೆ ಎಂತ ಬೇಡ ಮರ ನಮ್ಗೆ ಸಿಂಗಲ್ ಚಪಾತಿ ಕೊಡಿ ಹೇಳ್ದೆ. ಇವ್ರ ಕಡೆಗೆ ಪೊಂಗಲ್ ರೈಸ್ ಅದು ಇದು ನೂಡಲ್ಸ್ ಫ್ರೈಡ್ ರೈಸ್ ತಗೊಂಡ್ರು ಹಾಯ್. ಕಡೆ 4,500 ಬಿಲ್ ಬಂತು. 5 ಜನರಿಗೆ 4,500 ಬಿಲ್. ಒಬ್ರು ಮುಖ ಒಬ್ರು ಕಾಮ ಶುರು ಮಾಡಿ ಒಬ್ರು ಮುಖ ಒಬ್ರು ಕಾಮ ಶುರು ಮಾಡ್ರು ಹಾಯ್. ನಾನು ಹೇಳಿದೆ ನಿಮ್ಗೆ ದೊಡ್ಡ ಹೋಟ್ಲಿಗೆ ಬೇಡ ಮರ ವ್ಯಾಪಾರ ಹೇಸಿಗೆ ಆಗ್ತಿದ್ದು. ನೀವೆಲ್ಲ 5-10 ಸಾವಿರ ರೂಪಾಯಿ ಇಟ್ಕೊಬತ್ರಿ ಕೈಯಲ್ಲ. ಹೋಟ್ಲಿನ ಬಿಲ್ ಇಷ್ಟ ಇನ್ನು 3-4 ಕಡೆ ಹೋಗಕ್ಕಿತ್ತಲ್ಲ ನಾನು. ಆಂಧ್ರಕ್ಕೆ ಹೋಯ್ಕ ಕೇರಳಕ್ಕೆ ಹೋಯ್ಕ ತಿರುಗಾಡೋಕೆ ಕೆಲವು ದೇವಸ್ಥಾನ ಇತ್ತಿನ್ನಲ್ಲ. ಸ್ವಲ್ಪ ಖರ್ಚು ಇತ್ತಗಂಡೆ ಎಲ್ಲಿ ತಲೆ ಬಿಸಿ ಮುಖ ಸಣ್ಣದಾಯ್ತು ಹಾಯ್. ಹಂಗಾಗಿ ನಾವು ಟೂರಿಗೆ ಹಬ್ಬತ್ತಿಗೆ ಇತ್ತಿಲ್ಲ. ಯಾವ ಹೋಟ್ಲು ಎಂತ ನಮ್ಮತ್ತೆ ಎಡ್ಕೊಂಡೆ ಹೋಯ್ಕ ಹಾಯ್. 4,000 ಬಿಲ್ ಆಯ್ತು. ಕಡೆ ರೂಮ್ ಮಾಡ್ಕೊಂಡು ಅಲ್ಲಿ ರಾತ್ರಿ ಮನಿ ಕಮ್ಮದಲ್ಲ ಮರ್ರೆ ಹಾಯ್. 5 ಜನ ಮನಿಕಂಡು ಅಲ್ಲಿ ಒಬ್ರು ರೂಮಲ್ಲಿ ಇಬ್ರಿಗಿಂತ ಜಾಸ್ತಿ ಬಿಡುವುದಿಲ್ಲ. ನಾವು 5 ಜನರಿಗೆ ಕೇಂಡೆ ನಾವು ಹೋಯ್ಕೊಂಡೆ ಅಲ್ಲ 5 ಜನರಿಗೆ ಒಂದೇ ರೂಮ್ ಕೊಟ್ಟರೆ ಕೇಳಿದೆ. ಇಲ್ಲ ಒಂದು ರೂಮಿಗೆ ಇಬ್ಬರೇ ಮರಿ ಹಳಿ ಆಯ್ತು ಹಾಯ್. ತಲೆ ಬಿಸಿ ಆಗಿ ಹೋಯ್ತು ನಮ್ಗೆ ಆಯ್ತಾ. ಕಡೆ 2 ರೂಮ್ ಮಾಡಿ ಕೇಂದ್ರದಲ್ಲ ಮಣ್ಣಲ್ಲ ಕೀ ಕೊಟ್ಟರೆ ಹೌದಲ್ದ ಒಳ್ಳೆ ಫ್ಯಾನ್ ಆಗಿ ಮನೆ ಕಾಣೋದು AC ಹಾಕಿ ತಾಯ್ಕೆ ಆಯ್ತು ಮೈ ತಣ್ಣಗಾಯ್ತು ಹೌದಲ್ದ ಮನೆ ಕಾಣೋದು. ಬೆಳಗ್ಗೆ ಮುಂಚೆ 9,500 ರೂಪಾಯಿ ಬಿಲ್. ಎಷ್ಟು 9,500 ತೇಜಣ್ಣ ಚೊಕ್ಕಾಯ್ತು ನಾವು ಹಾಯ್. ತಲೆ ಬಿಸಿ ಆಗಿ ಹೋಯ್ತು. ರಾತ್ರಿ ತಿಂಗಳ ಆಮ್ಲೆಟ್ ತಿಂದು ಇಲ್ಲ, ನೂಡಲ್ಸ್ ತಿಂದು ಇಲ್ಲ, ಫ್ರೈಡ್ ರೈಸ್ ತಿಂದು ಇಲ್ಲ. ಕತ್ತಿ ಚೊಕ್ಕಾಯ್ತು. ಎಲ್ಲ ಬ್ಯಾಗ್ ಹಿಡ್ಕೊಂಡು ಕಾರಿ ಹಾಕುತ್ತಿ ಇತ್ತಿಲ್ಲ. ಮುಖ ಎಲ್ಲ ಸಣ್ಣಗಾಯ್ತು. ನಾ ಹಿಂದಿತ್ತು ಹೇಳಿದೆ ಭಾಸ್ಕರ ರಾತ್ರಿ ಈ ಹೋಟ್ಲು ಬೇಡ ಹೇಳಿದೆ ಮರ್ಯ ನೀ ಇದೇ ಹೊಟ್ಟಿ ಹೋಪ್ಪ ಅಂತ ಹೇಳಿದೆ. ಹೌದು ಮರ ರಗಳೆ ಆಯ್ತು ಮರ ಪಾಂಡನ ನಮ್ಮ ಬ್ಯಾಡ ಇತ್ತು ಮರ ವ್ಯಾಪಾರ ಅಂದ್ ಹಾಯ್. ಹಾಗಾಗಿ ಇತ್ತೇ ಇಲ್ಲ ಟೂರಿಗೆಲ್ಲ ಹೊಪ್ಪತ್ತಿಗೆ. ನಮ್ಮತ್ತು 2 ಸಣ್ಣ ಹೋಟ್ಲಿಗೆ ಹೊರಡಿಲ್ಲ ಹಾಯ್. ನಾವೆಲ್ಲ ದೊಡ್ಡ ಬೋತು 16 ಬಾವುಟ ಹಾಕಿ ಹೋಟ್ಲಿ ಹೊರ ಇತ್ತಿಲ್ಲ. ನಮ್ಮ ಕತೆ ಕೈದೆ ಮತ್ತೆಗಣಿ ಹಾಯ್. ನಮ್ಮದು 2-3 ಜೊತೆ ಮೆಟ್ಟೆ ಇಲ್ಲದೆ ದೇವಸ್ಥಾನ ಹೆರಗಿಟ್ಟು ವಾಳೆ ಬಬ್ಬಷ್ಟಿಗೆ ಇತ್ತೇ ಇಲ್ಲ ಮೆಟ್ಟೆ ಇಲ್ಲ. ಒಬ್ಬ ಇಲ್ಲಿಂದ ತಗೊಬಂದು 480 ರೂಪಾಯಿ ಹೋಗ್ಬೋದು ಟೂರಿಗೆ ಹೋಯ್ಕೆ ಹೊಸ ಮೆಟ್ಟು ತಗೊಬಂದು. ನಾ ಹೇಳಿದೆ ಮನೆಗಿದ್ದಲ್ಲ ಹಳೆ ಮೆಟ್ಟು ಹಾಕ ಬನ್ನಿ ಮರ್ರೆ ಒಂದು ಮೆಟ್ಟು ಉಳುದಿಲ್ಲ ಅಂತ ಹೇಳಿದೆ ಹಾಯ್. ಎಲ್ಲ ಹೊಸ ಮೆಟ್ಟು ತಗೊಬಂದಿರು. ದೇವಸ್ಥಾನ ಹೆರಗಿಟ್ಟು ಒಳಗೆ ಹೋದ ಅಲ್ಲ ಹೊರಗೆ ಮಾಡ್ಬೋದು. ಒಂದು 3 ಮೆಟ್ಟಿಲ್ಲ ಹಾಯ್. ಕತ್ತಿ ಕೈದೆ ಆಯ್ತು. ಅಲ್ಲಿ ಮೆಟ್ಟಿನ ಅಂಡಿ ಹೋರು ಕತ್ತಿ ಗಮ್ಮತ್ತಿತ್ತೆ. ಮೆಟ್ಟಿನ ಅಂಡಿ ಹೋರು ಇವ್ರು ರೇಟ್ಗೆ ಹಿಡಿದಲ್ಲ. ಇವ್ರಿಗೆ ಕಾಲಿಗೆ ನಂಬರ್ 10, 9, 8, 9 ನಂಬರ್ ಮೆಟ್ಟು ತಗೊಂಡದ್ದು. ದುಡ್ಡು ಎಷ್ಟು ಮರ ಕೇಳೋದು 1,200, 1,300 ರೂಪಾಯಿ ಹಾಯ್. ಖಾಲಿ ಹಾಕಿ ಆಯ್ತು. ಅವರು ಒಪ್ಪುದಿಲ್ಲ. ನಮ್ಮ ಊರ ಮರ ಅದು ಆಯ್ತಾ. ಅವ್ರು ಎಂತ ಹೇಳುದಿಲ್ಲ ಖಾಲಿ ಹಾಕಿ ಆಯ್ತು ನೀವು ತಗೊಳ್ಳಿ ಮರ ಅಂತೇಳಿ ಆಯ್ತಾ. 3 ಜನ 3 ಮೆಟ್ಟು ತಗೊಂಡ್ರು ಹಾಯ್. 2,000 ಚಿಲ್ಲರೆ ಬಿಲ್ ಆಯ್ತು. ನಾ ಕೇಳಿದೆ ಅಣ್ಣ ಟೂರಿಗೆ ಇನ್ನು ಸುಮಾರು ಕಡೆ ಹೋಗಿತ್ತು ಮರ ಪೂರ ಹಿಂಗೆ ಉಂಟ ತಿಂತ ಆಗ್ತಾ ಕೂತ್ಕೊಂಡ್ರೆ ಕಡೆ ಕಾರ್ ಮಾಡಿ ಕೊಡೋದು ಯಾರು ಪಂಚಾಯತ್ ಕೇಳಿ. ಮತ್ತು ಒಂದೆಂತ ಹೋಯ್ತು ನಿಮಗೆ ನಮ್ದು ಊರು ಬಿಟ್ಟು ಬೇರೆ ಕಡೆ ಹೋರಿತ್ತೇ ಇಲ್ಲ ಹಾಯ್. ಲೆಕ್ಕಾಚಾರ ಇರ್ಬೇಕು ಹಾಯ್. ನಾನೆಂತ ಮಾಡಿದೆ ಮರ್ರೆ ನಾನು ಅಲ್ಲಿ ಗಾಡಿ ಉಂಚು ಸೈಡ್ ನಿಲ್ಸಿದ್ರಲ್ಲ ಇವ್ರು ನಿಲ್ಸ್ಕೊಂಡು ನಾವು ಹಸು ಆಯ್ತು ಹೇಳ್ಕೊಂಡು ಬಾಳೆಹಣ್ಣು ಕೈ ಹಾಕಿನೆ ನೋಡ್ದು ನೇಂದ್ರ ಬಾಳೆಹಣ್ಣು ಕೈ ಹಾಕಿ ತಿಂದು. ರೇಟ್ ಎಷ್ಟು ಕೇಳಿದಿತ್ತು ನಮ್ಮ ತಪ್ಪು ಹಾಯ್. ಸೀದಾ ಹೋದೆ ಬಾಳೆಹಣ್ಣು ಕೈ ಹಾಕಿ ತಿಂದು ಸಿಪ್ಪಿ ಬಿಸಾಡಿದೆ. ಬಾಳೆಹಣ್ಣು ಎಷ್ಟು ಕೇಂಡೆ ಒಂದು ಬಾಳೆಹಣ್ಣು 13 ರೂಪಾಯಿ ಅಂದ್ರೆ ಹಾಯ್. ದಸ್ಕಂದೆ ನಾನು ಹೇಳೋಣ. ನಾವಿಲ್ಲಿ 2 ರೂಪಾಯಿಂದ ಅಂತ 3 ರೂಪಾಯಿಂದ ಅಯ್ಯಕ್ಕೆ ಅಂತಲ್ಲ 13 ರೂಪಾಯಿಗೂ ನಮ್ ದಸ್ಕ ಅಂತ ಹಾಯ್. ಬಾಳೆಹಣ್ಣು ತಿಂದಾಯ್ತು ಸಿಪ್ಪಿ ಬಿಸಾಡಿ ಆಯ್ತು. ಇನ್ನೇ ದುಡ್ಡು ಕೊಡಿದ್ರು ಉಪ ಇಲ್ಲ ಸಮ ಬಾಸ್ತಾರೆ ನಮ್ಗೆ ಹಾಯ್ ಆಯ್ತಾ. ಕಡೆ ಹೇಳಿದ ಹುಡುಗ್ರ ಮಕ್ಕ ದಿಗಣಿ ಬಾಳಿಕೋನೆ ನೀವು ಮುಟ್ಟಕ್ಕೆ ಹೋಗ್ಬೇಡಿ.
ಅವ್ರ ಹತ್ರ ಹೇಳಿ ಯಾವ ಬಾಳೆಹಣ್ಣು ಎಷ್ಟು ಎಲ್ಲ ಪ್ರತಿಯೊಂದಕ್ಕೂ ಕೇಳಿ ಕೈ ಹಾಕಿ ತಿನ್ನಿ ಅಂದೆ ಹಾಯ್ ಕತ್ತಿ ಕೈದೆ ಐತೆ ಇಷ್ಟೇ ಸಣ್ಣ ಬಾಳೆಹಣ್ಣು 13 ರೂಪಾಯಿ ತಸ್ಕಂಬ್ರು ಅರ್ಧ ಬಾಳೆಹಣ್ಣು ಒಳಗೆ ಹೋಯ್ತು ಅರ್ಧ ಬಾಯಲ್ಲಿ ಇತ್ತು ಅಂತ ನುಂಗು ಕೋಲ ಬಿಡು ಕೋಲ ನಮ್ಮನೆ ವ್ಯಾಪಾರ ಆಯ್ತು ಮತ್ತೆಂತ ಹೋಯ್ತೆ ನಾವು ಟೂರಿಗೆ ಹೋಗ್ಬೋದು ಕರ್ಕೊಂಡು ಹೋಗ್ಬೋದು ಯಾರ ವಾಂತಿ ಮಾಡೋರು ಇಪ್ಪೋರು ಇದ್ರೆ ಬರ್ಯಾರಾಗಲಿ ಅವ್ರು ಕರ್ಕರೇ ಬೇಡ ಚೇಜಣ್ಣ ವಾಂತಿ ಮಾಡೋರು ಇದ್ರೆ ಇಲ್ಲ ಇಲ್ಲಿಂದ ಸಾಧಾರಣ ಮಂಗಳೂರು ಸುಮ್ಮನೆ ಕೂತ್ಕೊಂಡಿದ್ದೆ ಒಬ್ಬ ಮಂಗಳೂರು ಸಕಲೇಶ್ಪುರ ಘಾಟಿ ಬಂದತ್ತೆ ಘಾಟಿ ಬಂದು ಕೂಡ ಇತ್ತೇ ಇಲ್ಲ ಇವ ಬುಳ್ಳ ಆಯ್ತಾ ನಾವಿಲ್ಲಿ 5 ಬಾಟ್ಲಿ ನೀರು ತಗೊಂಡು ಅವನಿಗೆ ಬಾಯಿ ಮುಕ್ಕಳಸು ಕೊಡುದು ಮುಖ ಒರೆಸ್ಕೊಂಡು ಹೇಳುದು ಮೈ ಮೇಲೆ ನೀರು ಹಾಕುದು ಇದೇ ಕೆಲಸ ಬಿಟ್ಟು ಬೇರೆ ಅಂತ ಇಲ್ಲೇ ಹೋಯ್ ಆಯ್ತಾ ಅಯ್ಯೋ ದೇವ್ರ ಕಡೆ ಹಾಸನ ಪಾಸ್ ಆಯ್ತು ಕಡೆಗೆ ಅಲ್ಲಿ ಹೋಟ್ಲ ಚಾ ಕುಡ್ದ ನಾ ಹೇಳ್ದೆ ಮರೆಯ ಪೊಂಗಲ್ ರೈಸ್ ಮತ್ತೆ ಪಲಾವ್ ತಿನ್ಬೇಡ ಮುಂಚೆ ಹೊಟ್ಟೆ ಸರಿ ಇಲ್ಲ ವಾಮೆಂಟ್ ಮಾಡ್ತಿದ್ದಲ್ಲ ಮರ ನಿನ್ನ ವಾಂತಿ ಒಳಗೆ ಅಂತ ತಿನ್ಬೇಡ 10 ರೂಪಾಯಿ ಬಿಸ್ಕುಟ್ ಪ್ಯಾಕೆಟ್ ತಗೊಂಡೆ ಇಲ್ಲ ನಾನು ಈಗ ಸರಿ ಆಯ್ತು ಈಗ ಮುಂಚಿನ ಕಡೆಗಿಲ್ಲ ಈಗೆಲ್ಲ ವಾಮೆಂಟ್ ಎಲ್ಲ ಮಾಡಿ ಎಲ್ಲ ಪರ್ಫೆಕ್ಟ್ ಆಯ್ತು ಹೇಳ್ದ ಪಲಾವ್ ತಿಂದ ಆ ಪಲಾವ್ ಕಾಂಬತ್ತಿ ಎಲ್ಲರೂ ಕಂಪ್ಲೀಟ್ ಕೆಂಪಿತ್ತು ನಾ ಲೆಕ್ಕ ಹಾಕಿದೀವಿ ಬಾಯಿ ತುಂಬ ಕೆಂಪಾಗ್ತಿರಾಗ್ಲಿ ಹೇಳಿ ತಿಂದ ಒಂದಿಷ್ಟು ಹಾಲು ಅಂತ ಕುಡ್ದ ಚಾ ಅಂತ ಕುಡ್ದ ಮತ್ತೆ ಸಕಲೇಶ್ಪುರ ದಾಂಟಿ ಚಂದ್ರಪಟ್ಟಣದ ಹಬ್ಬತಿ ಇವ ಬುಳ್ಳ ಅಂಬ್ರೋಯ್ ಇಡೀ ಕಾರ್ ತುಂಬ ವಾಂತಿ ಡ್ರೈವರ್ ನನ್ನ ಪಿಳಿ ಕಾಂತಿದ್ರು ಇದೆಂತ ಅವಸ್ಥೆ ಮರ ಕೇಳ್ರು ಎಂತ ಮಾಡೋಕ್ಕಿಲ್ಲ ಮರ ಕೆಲಸ ಕರ್ಕೊಪ್ಪದಿ ಹಾಗೆ ಆತ್ ಮರ್ರೆ ಬೇಜಾರು ಮಾಡ್ಕೊಂಬಿಡಿ ಕಾರ್ ಕಡೆ ಚಂದ ಮತ್ತೆ ತೊಳ್ಕೊಡು ಅಂದೆ ಮತ್ತೆ ಅಂತ ಹೇಳುದು ನಾನು ಆ ನಮ್ಮನೆ ಅಪ್ಪರ್ ಇವ್ರು ವಾಂತಿ ಮಾಡೋರು ಕಾಮದ ಕಿತಪತಿ ಆಯ್ತು ಕಡೆ ಮಿನ್ಕ ಬಂದು ದೇವಸ್ಥಾನ ಎದುರು ನಿಂತಿದೆ ದೇವಸ್ಥಾನ ಎದುರು ಹಿಂಗಂತ ಇವ ನಿತ್ಕೊಂಬಿಡಿ ಕೈ ಮುಗಿತಿ ಹಿಂಗಂತ ಇದ್ದ 2 ಕೈ ನಿಲ್ಲೋದಿಲ್ಲ ಯಾಕಂದ್ರೆ ವಾಂತಿ ಮಾಡಿ ಸಾಕಾಗಿ ಹೋಯ್ತು ಹಂಗಾಗಿ ಮರ್ರೆ ನಮ್ಗೆ ಟೂರಿಗೆ ಹಬ್ಬತ್ತಿಗೆ ಇತ್ತಿಲ್ಲ ಒಬ್ರನ್ನೊಬ್ರು ಜಾಗೃತಿ ಮಾಡ್ಕೊಂಬ ಕರ್ಕರ ಹಿಡ್ದಂಗೆ ಆಯ್ತು ನಮ್ಗೆ ಹಾಯ್ ಅಂತೂ ಇಂತೂ ಗಮ್ಮತ್ ಮಾಡ್ತಾ ಹೋಯ್ತು ಹಂಗಾಗಿ ಇನ್ನು ಕೆಲವು ಕಡೆ ಹೋಯ್ತೇವೆ ಅಲ್ಲಿನ ಕತೆ ಕೇಳಿದ್ರೆ ನಿಮ್ ತಲೆ ಬಿಸಿ ಇತ್ತು ನಮ್ಮ ಟೂರಿನ ವ್ಯಾಪಾರ ಈಗ ಮತ್ತೆ ಈಗಣೆ ಹಾಯ್ ಟೂರಿಗೆ ಹಬ್ಬತ್ತಿಗೆ ಇತ್ತಿಲ್ಲ ಯಾರ ಪೊಂಡಿ ಗಿಂಡೆಲ್ಲ ಮಾಡ್ರೆ ಭಾಳ ಜಾಗೃತಿ ಮಾಡ್ಕೆ ನಾವು ದೇವಸ್ಥಾನ ಹಬ್ಬ ಸ್ವಿಚ್ ಆಫ್ ಮಾಡ್ಕೊಂತ ಹೌದಲ್ಲ ಸ್ವಿಚ್ ಆನ್ ಮಾಡ್ಕೊಳ್ಳಿ 7-8 ಮೆಸೇಜ್ ಇತ್ತು ಆಯ್ ಪನ್ನಣ್ಣ ಯಾವ ಬದಿ ಹೋಯ್ರಿ ಪನ್ನಣ್ಣ ಊರಾಗಿಲ್ಲಲ್ಲ ಪನ್ನಣ್ಣ ಎಲ್ಲಿ ಹೋಯ್ಲ್ಲ ಮರ ಟೂರಿಗೆ ಹೋದ್ದು ನಾಳೆ ಸಾಯಂಕಾಲ ಬತ್ತೆ ಮರಮ್ದು ಆಯ್ ಮತ್ತೆ ಎಂತ ಕಾಲದ ಪೊಂಡು ಮಾಡಿತ್ತು ಹೌದಲ್ಲ ನಮ್ದು ಪೊಂಡಿತ್ತು ದುಡ್ದಾಗ ಹಾರಿ ಹೊರಕಂತ ಈ ಬದಿ ಸ್ವಿಚ್ ಆಫ್ ಮಾಡಿ ಸುದ್ದಿ ಇಲ್ಲಾಗಲ್ಲ ಅಂತ ಹೆದರ್ಕಂತ್ರ ಆಯ್ ಆ ನಮ್ನಿ ಅಪ್ಪ ನಾವು ಎಲ್ಲರಿಗೂ ಹೇಳಿಕೆ ಮಾಡಿ ಹೋಯ್ತು ನೋಡಿ 5 ದಿವಸ ದೇವಸ್ಥಾನಕ್ಕೆ ಹೋತ್ ನಾವು ಮೈಸೂರು ಬೆಂಗಳೂರು ತಮಿಳ್ನಾಡು ಆಂಧ್ರ ಕೇರಳಕ್ಕೆಲ್ಲ ಹಬ್ಬಕ್ಕಿತ್ತು ಹಂಗಾಗಿ 5 ದಿವಸ ಎಲ್ಲ ಫೋನ್ ಮಾಡಬೇಡಿ ಮತ್ತು ನಾನು ನಿಮ್ಮ ದುಡ್ದಾಗ ಓಡಿ ಹೋಗ್ತಿಲ್ಲ ಟೂರಿಗೆ ಹೋಗ್ತಿ ಹೇಳಿ ಇತ್ತೇ ಇಲ್ಲ ಯಾರಿಗೆಲ್ಲ ಫಂಡ್ ಮಾಡಿತ್ತು ಅವರಿಗೆಲ್ಲ ಹೇಳಿ ಹೋಯ್ಕು ಹಾಯ್ ತಲೆ ಬಿಸಿ ವ್ಯಾಪಾರ ಇಲ್ಲಿ ಆಯ್ತಾ ಏನು ಒಬ್ಬ ನನ್ನ ಫ್ರೆಂಡ್ 150 ಕಾಲ್ ಮಾಡಿದ್ದೆ ನಮ್ಗೆ ಹಾಯ್ 150 ಕಾಲ್ ಸ್ವಿಚ್ ಆನ್ ಮಾಡ್ತು 100 ಕಡೆ ಅವನಿಗೆ ಫೋನ್ ಮಾಡಿದೆ ಎಲ್ಲಿ ಹೋಯ್ಲ್ಲ ಮರೆ ಊರು ಬಿಡಲಿಲ್ಲ ದೇವಸ್ಥಾನದಲ್ಲಿ ಇದ್ದೆ ನಾನು ತಮಿಳ್ನಾಡಾಗಿದ್ದೆ ಮರೆ ಅಂದ ಹೌದು ನಾನು ಗಮ್ಮತ್ತು ಹಿಂಗೆ ಸುಮ್ಮನೆ ಆಗೋದು ಮಳೆ ಇತ್ತು ಫೋನ್ ಮಾಡೋದು ಮರೆ ಅಂದ ಹಾಯ್ ಮತ್ತೆಂತ ಕಲ್ದೆ ಫೋನ್ ಮಾಡಿತ್ತಲ್ಲ ಎಲ್ಲ ದುಡ್ಡು ತಕ ಹಾರಕ ಅಂತ ಹೇಳಿ ಹಂಗೆ ನಾವು ಟೂರಿಗೆ ಹಬ್ಬತ್ತಿಗೆ ಆಲೋಚನೆ ಮಸ್ತ್ ಮಾಡ್ಕತ್ತು ಹಾಯ್ ಮತ್ತೆಂತಕ್ಕೆ ಹೋಯ್ತಿ ಹೋದ ಕಡೆಗೆಲ್ಲ ಪಟ್ವೆ ಯಬ್ಬ ನಮ್ಮಲ್ಲಿ ಒಂದು 2-3 ಜನ ಇದ್ರೆ ಮಾರ್ರೆ ಒಂದು 50 ಪಟ ತೆಕೊಂಬೋದು ಆಯ್ತು ಪಟ ಒಂದು ಆಯ್ತು ಹೋಗಿ ಮಾರಿ ಬಿಸ್ತ ನಿತ್ಕೊಂಡ್ಬೇಡ ಬನ್ನಿ ಹೇಳ್ರಿತ್ತೆ ಇಲ್ಲ ಕೇಂತೆ ಇಲ್ಲ ಹೋಯ್ ಆಯ್ತು ಒಂದು ಪಟ ಹೇಳಿ ಇವ್ರನ್ನೆಲ್ಲ ತೆಗಿಸಿ ಅಲ್ಲಿ ಮತ್ತೆ ಪರ್ಚೇಸ್ ನಂಗೆ ಒಂದು ಆ ಪೊಟೆ ಬೇಕು ನಂಗೆ ಒಂದು ಈ ಪೊಟೆ ಬೇಕು ಅವ್ರು ಒಂದು ಪೊಟೆ ತಪ್ಪು ಕೇಳಿ ಇವ್ರು ಒಂದು ಗಿರ್ಗಿಟ್ ತಪ್ಪು ಕೇಳಿರು ಮಕ್ಕಳಿಗೆ ಗೊಂಬೆ ತಪ್ಪು ಕೇಳಿರು ಈ ಕತೆ ಒಳಗೆ ಇತ್ತಿಲ್ಲ ಒಬ್ಬ ತಪ್ಪಿ ಹೋಯ್ತು ಆಯ್ ಕೇಳ್ದಾಗಿತ್ತೇ ಇಲ್ಲ ಇವ್ 6 ಊಟಕ್ಕೆ ಹೋಗ್ಬೇಡ ಎಂದು ಅಲ್ಲೆಲ್ಲ ಹೋಗಿ ತಿರ್ತೆ ಕೂತ್ಕೊಂಡಿದ್ದೆ ಮೊಬೈಲ್ ನಮ್ಮ ಹತ್ರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಹಾಯ್ ಆಯ್ತಾ ನಾವಲ್ಲಿ 7 ರೂಪಾಯಿ ಕೊಟ್ಟು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ಬೇಕಲ್ಲ ಕುಂದಾಪುರದವ್ರು ಇಂತಿಂತ ವ್ಯಕ್ತಿ ಎಲ್ಲಿದ್ದು ದೇವಸ್ಥಾನ ಇದ್ದು ಬರ್ಬೇಕು ಕನ್ನಡದ ನಾವೇ ಮಾತಾಡ್ಕೋಯ್ ಕಡೆ 3 ರೂಪಾಯಿ ಕೊಟ್ಟು ನಾನೇ ಮಾತಾಡೋದು ಶೇಖರ ಎಲ್ಲಿದ್ರು ದೇವಸ್ಥಾನದ ಎದುರುಗಡೆ ಬರ್ಬೇಕಾಗಿ ಇವನೇನು ತಿಸ್ಕೊಳ್ತಿದ್ದೇವೆ ಅಂತ ಹೇಳಿ ಕಡೆ ಇವ ಮೈಕ್ ಶಬ್ದಕ್ಕೆ ಅಂತ ಹೋದಲ್ಲ ಬಂದ ಎಲ್ಲಿ ಹೋದ ಕಡೆ ಅಯ್ಯೋ ಅದೊಂದು ಫೋಟೋ ಬೇಕಿತ್ತು ಮರ ಇತ್ಲ ಹೋದ ದಿಕ್ ತಪ್ಪಿ ಹೋಯ್ತು ಅತ್ಲ ಹೋದೆ ಅಂದ ಹಾಯ್ ಇವ್ರನ್ನೆಲ್ಲ ಒಟ್ಟು ಮಾಡ್ಕೊಂಡು ಬರ್ಕರ್ ಇತ್ತಿಲ್ಲ ಟೂರಿ ಹೋಯ್ಕರೆ ಭಾಳ ಕಷ್ಟ ಹೇಳಿತ್ತಿಲ್ಲ ಫಸ್ಟ್ ಎಲ್ಲ ಗಮ್ಮತ್ತಿಗೆ ಹೋ ಅಂತ ಮತ್ತೀಗಣಿ ದುಡ್ಡಿನ ಲೆಕ್ಕಾಚಾರ 100 ರೂಪಾಯಿ ಈಗ ಕೊಡು ಕಡಿ ಕೊಡ್ತೆ ಅಲ್ಲಿ ಎಷ್ಟಾಯ್ತು ಹೋಟ್ಲಿಂದ 300 ಅಲ್ಲ 300 200 ಇತ್ತು 100 ಕಡಿ ಕೊಡ್ತೆ ಈ 50 ಕಡಿ ಕೊಡ್ತೆ 150 ಕೊಡ್ತೆ 20 ಕಡಿ ಕೊಡ್ತೆ ಹೇಳಿತ್ತೇ ಇಲ್ಲ ಸಾಧಾರಣ 3-4 ಸಾವಿರ ರೂಪಾಯಿ ನಮ್ಮ ಚೊಕ್ಕ ಆಯ್ತು ಆಯ್ ಕೇಮ್ಗೆ ವ್ಯಾಪಾರ ಅಲ್ಲ ಆಯ್ತಾ ನಮ್ಮ ಫ್ರೆಂಡ್ ಹಾಗೆ ಇಡ್ಲಿ ವಡೆ ಸಾಂಬಾರು ಒಂದು ಕೇಸರಿ ಬಾತ್ ಒಂದು ಕೋಡ್ ತಗೊಂಡ್ರು ಆಯ್ ಅವರು 130 ರೂಪಾಯಿ ಬಿಲ್ ಆಯ್ತು ಬಿಲ್ ಎಷ್ಟಕ್ಕೆ 130 ಅಂದೆ 100 ಕೊಟ್ಟ 30 ನೀ ಕೊಡು ನಿಂಗೆ ನಾ ಕಡಿ ಕೊಡ್ತೆ ಅಂದ ಆಯ್ ಅಲ್ಲಿ ಕಡಿ ಕೊಡ್ತೆ ನೀ ಕೊಡೋ ಮೋಸ್ಟಾಗಿತ್ತೇ ಇಲ್ಲ ನಮ್ದೊಂದು 2-3 ಸಾವಿರ ರೂಪಾಯಿ ಕೈದೆ ಆಯ್ತು ಈಗ ಅವ್ರ ಹತ್ರ ಆ ದುಡ್ಡು ಕೆಂಪ್ಗಿಂತ ಇತ್ತಲ್ಲ ಈಗ ಗಾಡಿ ಬಾಡಿಗೆ ನಾವು ಎಷ್ಟು ಲೆಕ್ಕಾಚಾರ ಮಾಡಲ್ಲ ಏನು ಹಾಯ್ ಗಾಡಿ ಲೆಕ್ಕಾಚಾರ ಬಾಡಿಗೆ ಮಾಡಿ ಈಗ ನಾವೇ ಮಾತಾಡ್ದಲ್ಲ ಮರ ಇನ್ನು ಅವ್ರ ಹತ್ರ ವಸೂಲು ಮಾಡೋದು ಭಾಳ ಕಷ್ಟ ಇತ್ತು ಹಾಯ್ ಬೇಕಾದ ಐಟಮ್ ಪರ್ ತಗೊಂಡ್ರೆ ಈಗ ಬಾಡಿಗೆ ಇತ್ತೇ ಇಲ್ಲ 3-4 ಸಾವಿರ ರೂಪಾಯಿ ನೀವು ಕೊಡುವ ಅಂತ ಹೇಳಿರ್ತೇ ಇಲ್ಲ ಎಲ್ರಿಗೂ ಒಂದು ತಲೆ ಬಿಸಿ ಆಗಿ ಹೊತ್ತು ಹಾಯ್ ಆ ನಮ್ಮ ವ್ಯಾಪಾರ ಮತ್ತೀಗಣಿ ಟೂರಿಗೆ ಹೋಗ್ತೀನಿ ಕೆಲಸ ಮಾಡಿ ಈ ಜನ ಎಲ್ಲ ಒಟ್ಟು ಮಾಡ್ಕೊಂಡು ಟೂರಿಗೆ ಹೋಗೋಕ್ಕಿಂತ ಇತ್ತೇ ಇಲ್ಲ ಪುರ್ಸೋತಿದ್ರೆ ಯಾರೋ ಒಬ್ಬರು ಬಸ್ ಹತ್ಕೊಂಡು ಯಾವ ಊರಿಗೆ ಬೇಕೋ ಆ ಊರಿಗೆ 15 ಸ್ಥಳ ತೊಂದ್ರಿಲ್ಲ ಆರಾಮ್ಸೆ ಒಬ್ಬನೇ ಹೋಗಿ ದೇವಸ್ಥಾನ ಅಲ್ಲೋ ಇಲ್ಲೋ ಮ್ಯೂಸಿಯಮ್ ತಿರುಗಾಟ ಮಾಡ್ಕೊಂಡು ಆರಾಮ್ ಬರ್ಲಿಕ್ಕೆ ಯಾವ ತಲೆ ಬಿಸಿ ಇಲ್ಲ ಈ ಜನ ಒಟ್ಟು ಮಾಡ್ಕೊಂಡು ಮಾರ್ರೆ ಈಗ ಕಡಿ ಬತ್ತೆ ಹೇಳ್ಕೊಂಡು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕರ್ಕೊಂಬರ್ಕಿತ್ತೇ ಇಲ್ಲ ಭಾಳ ಕಷ್ಟ ಮತ್ತೆಂತ ಹೋಯ್ತೆ ಕಡಿ ಕೊಡ್ತಾನೆ ಕತೆ ಕೈದೆ ಆಯ್ತು ಆಯ್ ನಮ್ಮ ಮನ್ಸಿಗೆ ಈಗ ಬಾಡಿಗೆ ಸಾಧಾರಣ ಈಗ 32 ಸಾವಿರ ಬಾಡಿಗೆ ಆಯ್ತು ಈಗ
32,000 ಬಾಡಿಗೆ ಎಲ್ಲ ನಾವು 12,000 ಕೊಟ್ಟಿದ್ದೀವಿ ಅವ್ರಿಗೆ ಅಡ್ವಾನ್ಸ್. ಇನ್ನು 20,000 ಕೊಡೋದು ಅಥವಾ ಎಲ್ಲ ಬಂದು ಅವ್ರವ್ರ ಇಷ್ಟ ಹೇಳ್ಕೊಂಡ್ರು. ನಾನು ಅಂತ ಇಷ್ಟ ಹೇಳ್ಕೊಂಡೆ, ಅವ್ರ ಇಷ್ಟ ಅವ್ರು ಹೇಳ್ಕೊಂಡ್ರು. ಇನ್ನು ಕತೆ ತೇಜಣ್ಣ, ದುಡ್ಡು ವಸೂಲು ಮಾಡೋದು ಭಾಳ ಕಷ್ಟ ಐತಿ. ಒಬ್ಬ ಸಿಕ್ಕುದಿಲ್ಲ. ಈಗ ಸ್ವಿಚ್ ಆಫ್ ಅಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡದಲ್ಲ, ಈಗ ಇಲ್ಲಿ ಬಂದು ಸ್ವಿಚ್ ಆಫ್ ಮಾಡ್ಕೊಂತೀರಿ ನಾ ಕಾಲ್ ಮಾಡ್ರಿ. ಹಂಗಾಗಿ ದುಡ್ಡು ವಸೂಲು ಮಾಡೋದು ಭಾಳ ಕಷ್ಟವೇ. ಮತ್ತೆ ಈಗಣೆ ಟೂರಿನ ವರ್ಷ ಇತ್ತಿಲ್ಲ, ತಿರುಗಿ ಕಡೆ ವರ್ಷ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಹೋಗದೆ ಉಣ್ಕ ತಿನ್ಕ ಸುಮ್ಮನೆ ಕೂತ್ಕೊಂಡಲ್ಲ, ಊರು ತಿರ್ಲೇಬೇಕು. ಹಾಯ್ ವರ್ಷಕ್ಕೆ ಒಂದ್ಸಲ ಅವ್ರು ತಿರ್ಗಾಡಕ್ಕೆ ಹೋಗ್ಬೇಕು. ನೀವು ಗೊತ್ತಾಯಿಲ್ಲ ನಿಮಗೆ. ಹಾಗಾಗಿ ಟೂರಿಗೆ ಹೋಗಿ ನಾನು ಹೇಳೋದಂತ ಗೊತ್ತಾ, ಜನ ಓಟ್ ಮಾಡೋದು ಹಬ್ಬಕ್ಕಿಂತ ಇತ್ತಿಲ್ಲ. ನೀವು ಒಬ್ಬೊಬ್ರು ಹೋಗಿ ಹಬ್ಬ ಒಳ್ಳೇದು ಇಲ್ಲ, ಮನೆಯವ್ರು ಒಟ್ಟಿಗೆ ಹೋಗಿ ಒಟ್ಟಿಲ್ಲ ಅಕ್ಕ. ಮತ್ತೀಗಣಿ ಕೋಲ್ಡ್ ಎಲ್ಲ ಕುಡಿದ್ದೆ, ಕೋಲ್ಡ್ ಕುಡಿದು ಈಗ ಗಂಟ್ಲು ಸರಿ ಇಲ್ಲ ನಮ್ಗೆ. ಹಾಯ್ ಸಿಕ್ಕದ ನೀರು ಆಯ್ತಲ್ಲ, ಬೊಂಡದ ನೀರು ಅಲ್ಲಿ ಅದು ಇದು ಬಾಜಿ ಎಲ್ಲ ಮಣ್ಣು ಕುಡ್ದು ಸಾಕಾಗಿ ಹೋಯ್ತು. 16 ಹೋಟ್ಲ್ 16 ನೀರು ಇತ್ತು ನಮ್ಮ ಹತ್ರ. ಹಾಯ್ ಬೆನ್ನು ಹಿಂಗೆ ಗಡ್ಕಂಗೆ ಕುದ್ರಿತ್ತೆ ಇಲ್ಲ, ಈಗ ತಲೆ ಬಿಸಿ ಆಗ್ತೀವಿ ನಮಗೆ. ಹಂಗೆ ಈಗಣಿ ಇಲ್ಲಿ ತೇಜ ಹಣ್ಣಿಗೆ ಒಂದು 1,200 1,200 ಹ್ಞೂ ಅಂತ ಕಾಣಿಯವ್ರು. 1,200 ರೂಪಾಯಿ ಮನೆ ಐಟಮ್ ತಗೊಂಡೋಗಿ ಬಿಸ್ಕಿಟ್ ಪ್ಯಾಕೆಟ್ ಅದಿದೆ ಹೇಳಿ ಅವ್ರು ದುಡ್ಡು ಕೊಡಲಿಲ್ಲ. ಆಯ್ತಾ ಮತ್ತೆಂತಕ್ಕೆ ಹೋಯ್ತೆ, ನಾವು ಟೂರಿಗೆ ಹೋದೆಲ್ಲ ನಮ್ಗೆ ಸಾಲ ಕೊಟ್ಟವನಿಗೆ ಗೊತ್ತಾಗಿತ್ತಲ್ಲ, ಮನೆ ಬಾಗಿಲು ಬಂದು ಕೂತ್ಕೊಂತಾವ. ಮನೆ ಬಾಗಿಲು ತೇಜಣ್ಣ, ಮನೆ ಬಾಗಿಲು ಬತ್ತ ನಮ್ಗೆ ಸಾಲ ಕೊಡೋಕ್ಕಿತ್ತು, ನೀವು ಒಳ್ಳೆ ಟೂರಿಗೆ ಹೋಗಿರಲ್ಲ ಮರ ಹೇಳಿ ಅವ್ನಿಗೆ ಒಂದು ಗೊತ್ತಾಗ. ಈಗಣೆ ಟೂರಿಗೆ ಹೋಗಿ ನಮ್ಗೆ ತಲೆ ಬಿಸಿ ಈಗಣಿ ಮನೆಗೆ ಹೋಗಿ ಒಂದು ಮಿಂದ್ಕೊಂಡು ಒಂದು ಮಸ್ತಿ ಉಂಡ್ಕೊಂಡು ಸ್ವಿಚ್ ಆಫ್ ಮಾಡಿ ಅರ್ಧ ಗಂಟೆ ಮನೆಗೆ ಕಂತೆ. ಮತ್ತು ನಾಳಿಂದ ನಮ್ಮ ಯಾವಾರ ಸುರಾತಿಯ ಕೊಡು ತಕ್ಕಂದಲ್ಲ. ಮತ್ತು ಇವ್ರ ದುಡ್ಡು ವಸೂಲು ಮಾಡ್ಕಲ್ಲ, ಕಾರ್ನವ್ರಿಗೆ ಬಾಡಿಗೆ ಎಷ್ಟಂಗೆ ಕೊಡ್ಕ ಅಕ್ಕ. ಎಲ್ಲ ಹೋಗಿ ಸುಮ್ಮನೆ ಮನೆ ಕೂತ್ಕೊಂಡ್ಬಿಡಿ, ವರ್ಷಕ್ಕೆ 1-2 ಸಲ ಎಲ್ಲ ತಿರುಗಾಟ ಮಾಡಿ ಅಕ್ಕ. ತಮಿಳ್ನಾಡು, ಆಂಧ್ರ, ಬೆಂಗಳೂರು, ಬಾಂಬೆ ಎಲ್ಲಿ ಬೇಕಾದ್ರೆ ಬನ್ನಿ, ಗಮ್ಮತ್ತು ಮಾಡಿ ಅಕ್ಕ. ಲೈಫ್ ಅಲ್ಲ ಜಾಲಿ, ಒಂದಿನ ಖಾಲಿ, ಮತ್ತೆ ಅಂತ ಇಲ್ಲ. ಮತ್ತೆ ಹಾಯ್ ನಿಮಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಬೋಳಾ ಸದಾಶಿವ ಶೆಟ್ಟಿ, ಕಾರ್ಕಳ, ಉಡುಪಿ ಜಿಲ್ಲೆ. ಸಂತೋಷ್ ಕುಮಾರ್ ಶೆಟ್ಟಿ, ಭಾರತ್ ಹ್ಯೂಮ್ ಪೈಪ್, ಜಪ್ತಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಎಸ್ ರಾಜು ಪೂಜಾರಿ, ಅಧ್ಯಕ್ಷರು, ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ, ಬೈಂದೂರು, ಉಡುಪಿ ಜಿಲ್ಲೆ. ಎ ಸಂತೋಷ್ ಹೆಬ್ಬಾರ್, ವಕೀಲರು, ಸಂಗೀತ, ಅಜ್ಜರಕಾಡು, ಉಡುಪಿ. ಮಡಮಕ್ಕಿ ಶಶಿಧರ್ ಶೆಟ್ಟಿ, ಉದ್ಯಮಿ, ಉಡುಪಿ ಜಿಲ್ಲೆ. ಗೋಪಾಲ್ ಕೊಠಾರಿ, ಬೆನಕ ಎಂಟರ್ಪ್ರೈಸಸ್, ಭಂಡಾರ್ಕಾಸ್ ಕಾಲೇಜ್ ರಸ್ತೆ, ಕುಂದಾಪುರ. ಡಾಕ್ಟರ್ ಮಹೇಶ್ ಜಿ, ಮಯೂರ ಕ್ಲಿನಿಕ್, ಪನ್ನೀರ್ ಜುವೆಲ್ರಿ ಎದುರುಗಡೆ, ಪುರಸಭಾ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರಶೇಖರ ಶೆಟ್ಟಿ ಕೊಳೂರು, ಅದಿತಿ ಮೆಡಿಕಲ್ಸ್, ಚಿತ್ತೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸಾಧು ಸಾಲ್ಯಾನ್, ಯಶಸ್ವಿ, ಕೊಡವೂರು, ಉಡುಪಿ ಜಿಲ್ಲೆ. 25 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ ಶ್ರೀ ಮಂಜುನಾಥ ಫರ್ನಿಚರ್ಸ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್, ಶ್ರೀಕೃಷ್ಣ ಪೈಪ್, ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್, ಕರ್ಕಿ, ಹಟ್ಟಿಯಂಗಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9480827553, 9480827554. ಮಲ್ಯಾಡಿ ಸೀತಾರಾಮ ಶೆಟ್ಟಿ, ಅಧ್ಯಕ್ಷರು, ಯಶಸ್ವಿ ಕಲಾವೃಂದ, ಕೊಮೆ, ತೆಕ್ಕಟ್ಟೆ, ಉಡುಪಿ ಜಿಲ್ಲೆ.